ಸೊ ಫಸ್ಟ್ ಅಲ್ಲಿ ಕಾಲೇಜ್ ಸಿಸ್ಟಮ್ನಾಗ ಇವೆಲ್ಲ ಸೇಮ್ ಸಿಸ್ಟಮ್ನಾಗ ಸಿ ಡ್ರೈವ್ ಹಾಕಿರ್ತೀನಿ ಪ್ರಾಜೆಕ್ಟ್. ಏನ್ ಮಾಡಬೇಕು, ಸಿ ಡ್ರೈವ್ ಓಪನ್ ಮಾಡಿ, ಸಿ ಡ್ರೈವ್ನ ಪ್ರಾಜೆಕ್ಟ್ಸ್ ಅಂತ ಒಂದು ಫೋಲ್ಡರ್ ಇರ್ತದೆ. ಆ ಪ್ರಾಜೆಕ್ಟ್ ಫೋಲ್ಡರ್ ಓಪನ್ ಮಾಡು. ಇದ್ರೊಳಗೆ ರಿವರ್ಸ್ ಇಮೇಜ್ ಅಂತ ಫೋಲ್ಡರ್ ಹೆಸರಿರ್ತದೆ. ಆ ರಿವರ್ಸ್ ಇಮೇಜ್ ಕ್ಲಿಕ್ ಮಾಡು. ಇಲ್ಲಿ 2 ಫೈಲ್ ಅವ, ಒಂದು server.bat, ಇನ್ನೊಂದು ಪ್ರಾಜೆಕ್ಟ್ ಅಂತೇಳಿ. ಏನ್ ಮಾಡಬೇಕು, ಫಸ್ಟ್ server.bat ಕ್ಲಿಕ್ ಮಾಡಿ. server.bat ಇವೆಲ್ಲ ಒಂದು ಲೈಬ್ರರಿ ಫೈಲ್ಸ್ ಇನ್ಸ್ಟಾಲ್ ಮಾಡ್ತೀನಿ. ಸೊ ಸಿ ಡ್ರೈವ್ನಾಗ ಬರ್ತಿ, ಸಿ ಡ್ರೈವ್ನ ಪ್ರಾಜೆಕ್ಟ್ಸ್ ಒಂದು ಫೋಲ್ಡರ್ನಾಗ ನೆಕ್ಸ್ಟ್ ಅಲ್ಲಿ ಬಂದ ತಕ್ಷಣ ರಿವರ್ಸಿಬಲ್ ಇಮೇಜ್ ಅಂತ ಒಂದು ಫೋಲ್ಡರ್ ಇರ್ತದ, ಅದ್ರೊಳಗೆ ಏನು ಪ್ರಾಜೆಕ್ಟ್ ಇರ್ತದೆ. ಸೊ ಇಲ್ಲಿ server.bat ಅಂತ ಫೈಲ್ ಅದ, ಡಬಲ್ ಕ್ಲಿಕ್ ಮಾಡಿ. ಸೊ server.bat ಅನ್ನೋದು ಪ್ರಾಜೆಕ್ಟ್ ಪೂರ್ತಿ ರನ್ ಆಗ್ತದೆ. ಅಲ್ಲಿ ನಾವು ಪೈಥಾನ್ ಕ್ಲಾಸಸ್ ಹೇಗೆ ಕೊಡ್ಬೇಕಾದಾಗ ಪೈಥಾನ್ manage.py ಮೇಕ್ ಮೈಗ್ರೇಷನ್, ಪೈಥಾನ್ manage.py ಮೈಗ್ರೇಟ್, ರನ್ ಸರ್ವರ್ ಅಂತ ಕಮಾಂಡ್ ಎಕ್ಸಿಕ್ಯೂಟ್ ಮಾಡ್ತಿದ್ವಿ. ಅವೇ ಕಮಾಂಡ್ ಇದು ಆಟೋಮೆಟಿಕ್ ಎಕ್ಸಿಕ್ಯೂಟ್ ಮಾಡ್ಕೋತದೆ. ಮಾಡ್ಕೊಂಡ್ಮೇಲೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗತ್ತನ ಇದು ಮಿನಿಮೈಸ್ ಮಾಡಿ ಕ್ಲೋಸ್ ಮಾಡ್ಲಿಕ್ಕೆ ಹೋಗಲ್ಲ. ನೆಕ್ಸ್ಟ್ ಇಲ್ಲಿ ಪ್ರಾಜೆಕ್ಟ್ ಅಂತ ಒಂದು ಆಪ್ಷನ್ ಇರ್ತದೆ, ಡಬಲ್ ಕ್ಲಿಕ್ ಮಾಡು, ಓಪನ್ ಅನ್ನು ಕ್ಲಿಕ್ ಮಾಡು. ಅದು ಬ್ರೌಸರ್ನಾಗ ಪ್ರಾಜೆಕ್ಟ್ ಸೈಟ್ ಓಪನ್ ಆಗ್ತದೆ. ಓಕೆ, ಈಗ ಇಲ್ಲಿ ಫಸ್ಟ್ ನಿಂಗೆ ಏನಂತಂದ್ರೆ ನಿಂದು ಯಾವುದೇ ಒಂದು ಇಮೇಜ್ ಟ್ರಾನ್ಸ್ಫರ್ ಮಾಡೋಕಂದ್ರೆ ನಿಂದು ಅಕೌಂಟ್ ಇರಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಅಲ್ಲಿ ಗೋ ಫಾರ್ ರಿಜಿಸ್ಟರ್. ಸೊ ರಿಜಿಸ್ಟರ್ನಾಗ ನಿನ್ನ ಇನ್ಫಾರ್ಮೇಶನ್ ಟೈಪ್ ಮಾಡ್ತೀವಿ. ಸೊ ಏನು ಹೆಸರು, RAHUL ರಾಹುಲ್. ಮೊಬೈಲ್ ನಂಬರ್ ಒಂದು ಮೊಬೈಲ್ ನಂಬರ್ ರ್ಯಾಂಡಮ್ ಹಾಕ್ತೀನಿ. ನೆಕ್ಸ್ಟ್ ಇಮೇಲ್ ID rahul@gmail.com. ಮೊಬೈಲ್ ನಂಬರ್ ಕಾಪಿ ಮಾಡ್ತೀನಿ, ಅದೇ ಬೇಕಾಗ್ತದೆ. ಪಾಸ್ವರ್ಡ್ನು ಅದೇ ಇಡ್ತೀನಿ, ಪಾಸ್ವರ್ಡ್. ನೆಕ್ಸ್ಟ್ ಮೇಲ್, ಕಂಟ್ರಿ ಇಂಡಿಯಾ, ಪ್ರೊಫೆಷನ್ ಸ್ಟೂಡೆಂಟ್, ರಿಜಿಸ್ಟರ್. ಸೊ ಕ್ಲಿಕ್ ಮಾಡಿದ ತಕ್ಷಣ ರಿಜಿಸ್ಟರ್ ಸಕ್ಸಸ್ಫುಲಿ ಅಂತ ತೋರಿಸ್ತೀವಿ. ನೀ ಇದು ಇಮೇಜ್ ಟ್ರಾನ್ಸ್ಫರ್ ಮಾಡಿದ್ರೆ ಇನ್ನೊಬ್ರಿಗೆ ಕಳಿಸ್ಬೇಕಲ್ಲ. ಎಕ್ಸಾಮ್ನಾಗ ನೀ ಇನ್ನೊಬ್ರದ್ದು ಅಕೌಂಟ್ ಕ್ರಿಯೇಟ್ ಮಾಡಿ, ಸದ್ಯಕ್ಕೆ ನನ್ನ ಅಕೌಂಟ್ ಆಲ್ರೆಡಿ ಅದ, ನನ್ನ ಅಕೌಂಟ್ ಮೇಲೆ ನಾನು ಲಾಗಿನ್ ಮಾಡ್ಕೋತೀನಿ ಅಂತ. ಇಲ್ಲ ಇನ್ನೊಬ್ರಿಗೆ ಕ್ರಿಯೇಟ್ ಮಾಡಿದ್ರೆ ಇನ್ನೊಬ್ರಿಗೂ ಕ್ರಿಯೇಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಲಾಗಿನ್ ಕ್ಲಿಕ್ ಮಾಡಿ. ಲಾಗಿನ್ ಮಾಡ್ಬೇಕಾದಾಗ ನಿಂದು rahul@gmail.com ಅಂತ ಕೊಟ್ಟಿದ್ದೆ, rahul@gmail.com. ಪಾಸ್ವರ್ಡ್ ಅಲ್ಲೇನು ಕೊಟ್ಟಿದ್ದೆ ಸ್ವಲ್ಪ ಕಾಪಿ ಪೇಸ್ಟ್ ಮಾಡಿ ಲಾಗಿನ್ ಅಂತ ಕೊಡ್ತೀನಿ. ಲಾಗಿನ್ ಅಂತ ಕೊಟ್ಟ ತಕ್ಷಣ ಇಟ್ ವಿಲ್ ಕಮ್ ಟು ದ ಹೋಮ್ ಪೇಜ್ ಇನ್ ದಿಸ್. ಓಕೆ, ರಾಹುಲ್ ಅಂತ ಆಲ್ರೆಡಿ ಅಕೌಂಟ್ ಅದ ನನ್ನ ಮೇಲೆ, ಅದಕ್ಕೆ ಆ ಹೆಸರು ಮೇಲೆ ಲಾಗಿನ್ ಆಗ್ಲಿಕ್ಕತ್ತದ. ರಾಹುಲ್ ಅಂತ ಆಲ್ರೆಡಿ ಅದ, ಇರ್ಲಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ವಿಲ್ ಕ್ರಿಯೇಟ್ ಒನ್ ಮೋರ್ ಯೂಸರ್, ರಿಜಿಸ್ಟರ್, ಯೂಸರ್ ನೇಮ್ ಸೇಮ್ ರಾಹುಲ್ ಎಡಮು, ಮೊಬೈಲ್ ನಂಬರ್ ಅವಾಗಿಂದ ಅದ ಅದೇ ಇಡ್ತೀನಿ. RAHUL ಸರ್ನೇಮ್ ಯಾವ್ದು, rahuln@gmail.com. ಪಾಸ್ವರ್ಡ್ನು ರಾಹುಲ್, ಮೇಲ್ ಕಂಟ್ರಿ ಇಂಡಿಯಾ, ಸ್ಟೂಡೆಂಟ್, ರಿಜಿಸ್ಟರ್. ಸೊ ಅದು ಇಮೇಲ್ ID ಸ್ಲೈಡ್ ಚೇಂಜ್ ಮಾಡೀನಿ. ಸೊ ನಾ ಇಲ್ಲಿ ಏನು ಮಾಡ್ತೀನಿ, rahuln@gmail.com, ಪಾಸ್ವರ್ಡ್ ರಾಹುಲ್. ಸೊ ರಾಹುಲ್ ಲಾಗಿನ್ ಆಗ್ತಾನೆ. ವ್ಯೂ ಯೂಸರ್ಸ್ನಾಗ ಎಷ್ಟು ಮಂದಿ ರಿಜಿಸ್ಟರ್ಡ್ ಯೂಸರ್ ಇದ್ದಾರೆ ಅದೆಲ್ಲರದ ಇನ್ಫಾರ್ಮೇಶನ್ ತೋರಿಸ್ತೀವಿ. ನಿನ್ನ ಹೆಸರು ಮೇಲೆ ಆಲ್ರೆಡಿ ಫಸ್ಟ್ ಒಂದು ಅಕೌಂಟ್ ಇತ್ತು, ಅದು ತೋರಿಸ್ಲಿಕ್ಕತ್ತದ. ನೀ ಏನು ಮಾಡೋದು, ನನಗೆ ರಿಕ್ವೆಸ್ಟ್ ಕಳಿಸ್. ನಂದು ಐಡಿಯಾದಲ್ಲಿ ಸೆಂಡ್ ರಿಕ್ವೆಸ್ಟ್. ಸೊ ರಿಕ್ವೆಸ್ಟ್ ಸೆಂಡ್ ಅಂದ್ರೆ ನೀನು ನನಗೆ ಫ್ರೆಂಡ್ಶಿಪ್ ಸಲ ರಿಕ್ವೆಸ್ಟ್ ಕಳಿಸಿ. ಓಕೆ, ನಿನಗೆ ಯಾವ ರಿಕ್ವೆಸ್ಟ್ ಬಂದಿದ್ದು ಅಂದರೆ ನ್ಯೂ ರಿಕ್ವೆಸ್ಟ್ನಾಗ ಇರ್ತದೆ. ಸೊ ಈಗ ನಾನು ಏನು ಮಾಡ್ತೀನಿ, ನನ್ನ ಹೆಸರು ಮೇಲೆ ಲಾಗಿನ್ ಆಗ್ತೀನಿ. ಸೊ ನನ್ನ ಹೆಸರು vivek@gmail.com, ಪಾಸ್ವರ್ಡ್ನು ವಿವೇಕ್. ಇಲ್ಲಿ ಎಕ್ಸಾಮ್ನಾಗ ಇಬ್ಬರು ಬೇರೆ ಬೇರೆ ಯೂಸರ್ ರಿಜಿಸ್ಟರ್ ಮಾಡಿ ನನ್ನ ಹೆಸರು ಮಾಡ್ಲಿಕ್ಕೆ ಹೋಗ್ಬಾರ್ದು. ಓಕೆ, vivek@gmail.com, ಪಾಸ್ವರ್ಡ್ 1 2 3 ಬೇರೆ ಅದ. ಓಕೆ, ಒಂದು ಕೆಲಸ ಮಾಡೋಣ, RAHUL ರಾಹುಲ್ n@gmail.com, ಪಾಸ್ವರ್ಡ್ ರಾಹುಲ್. ಲಾಗಿನ್ ಆಗಿದ್ವಿ. ವ್ಯೂ ಇವಾಗ ರಾಹುಲ್ ಅಂತ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ವಿ, ಅವನಿಗೆ ರಿಕ್ವೆಸ್ಟ್ ಕಳಿಸ್. ಓಕೆ, ಸೊ ರಿಕ್ವೆಸ್ಟ್ ಸೆಂಟ್, ಲಾಗೌಟ್ ಮಾಡು. ಅವನ ಹೆಸರು ಮೇಲೆ ಲಾಗಿನ್ ಆಗಮು, rahul@gmail.com, ಪಾಸ್ವರ್ಡ್ ಅಂದರೆ ನಮ್ಮ ಮೊಬೈಲ್ ನಂಬರ್ ಇತ್ತು. ಸೊ ಲಾಗಿನ್ ಆಗ್ತಾನೆ. ಲಾಗಿನ್ ಆದ ತಕ್ಷಣ ಇವ ಏನು ಮಾಡ್ತಾನೆ, ನ್ಯೂ ರಿಕ್ವೆಸ್ಟ್ ಅಂತ ಕ್ಲಿಕ್ ಮಾಡ್ತಾನೆ. ನಿನ್ನ ಕಡೆಯಿಂದ ರಿಕ್ವೆಸ್ಟ್ ಬಂದು ನೋಡ್ಲಿಕ್ಕೆ. ಸೊ ಆ ಎಕ್ಸೆಪ್ಟ್ ಅಂತ ಕೊಡ್ತೀನಿ. ಇಲ್ಲಿ 2 ವೇ, ನೀನು ಅವನಿಗೆ ರಿಕ್ವೆಸ್ಟ್ ಕೊಡ್ಬೇಕು, ಅವ ಎಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಅದಕ್ಕೆ ಏನು ಮಾಡ್ತಾನೆ, ವ್ಯೂಸ್ ಅಂತ ಕೊಡ್ತಾನೆ. ಇಲ್ಲ ಇನ್ನೊಬ್ಬ ರಾಹುಲ್ ತೋರಿಸೋ ಅವನಿಗೆ ಸೆಂಡ್ ರಿಕ್ವೆಸ್ಟ್. ಸೊ ಇನ್ನೊಬ್ಬ ರಾಹುಲ್ಗೆ ರಿಕ್ವೆಸ್ಟ್ ಇವ ಕಳಿಸ್ದೆ.
ಇಬ್ಬರದ್ದು ನೇಮ್ ಸೇಮ್ ಇಟ್ಟಿರಿ. ಸೊ ಲಾಗೌಟ್ ಮಾಡು. ಈಗ ರಾಹುಲ್ ಎನ್ ಜೊತೆ ಲಾಗಿನ್ ಆಗ RAHULN@gmail.com ಪಾಸ್ವರ್ಡ್ ರಾಹುಲ್. ಓಕೆ, ಸೊ ಇಲ್ಲಿ ನೀವು ರಿಕ್ವೆಸ್ಟ್ನ ಹೋಗ್ತಿ, ಅವನ ಕಡೆಯಿಂದ ಬಂದಿದ್ದ ರಿಕ್ವೆಸ್ಟ್ ಇಲ್ಲದ ಆಕ್ಸೆಪ್ಟ್. ಸೊ ಈಗ ಇಬ್ರು ಫ್ರೆಂಡ್ಸ್ ಆದ್ರಿ. ಸೊ ಫ್ರೆಂಡ್ ಲಿಸ್ಟ್ನಾಗ ಹೋದ್ರೆ ಯು ಕ್ಯಾನ್ ಸಿ ಫ್ರೆಂಡ್ ಲಿಸ್ಟ್. ಈಗ ನೀ ಏನು ಮಾಡ್ಬೇಕು, ಅವನಿಗೆ ಮೆಸೇಜ್ ಕಳಿಸ್ಬೇಕು. ಮೆಸೇಜ್ ಕಳಿಸ್ಬೇಕಾದಾಗ ಸೆಲೆಕ್ಟ್ ಅ ಫ್ರೆಂಡ್, ಆ ಫ್ರೆಂಡ್ ಇನ್ಫಾರ್ಮೇಶನ್ ತೋರಿಸ್ತೀನಿ. ನೆಕ್ಸ್ಟ್ ಎಂಟರ್ ಯುವರ್ ಮೆಸೇಜ್, ಹೌ ಆರ್ ಯು. ಓಕೆ, ಅದು ಏನು ಟೈಪ್ ಮಾಡಿದ್ದು ನನಗೆ ಗೊತ್ತಿಲ್ಲ, ಬಟ್ ಅದು ಎನ್ಕ್ರಿಪ್ಟೆಡ್ ಡೇಟಾ ನಮ್ಗೆ ಸೆಕ್ಯೂರಿಟಿ ಸಲುವಾಗಿ ನಾ ಟೈಪ್ ಮಾಡಿದ್ದ ಇನ್ಫಾರ್ಮೇಶನ್ ತೋರಿಸ್ಬಾರ್ದು ಬಾಜುದವ್ರಿಗೆ. ಈಗ ಚೂಸ್ ಫೈಲ್ನಾಗ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋತೇನೆ. ಒಂದು ಯಾವುದೋ ಫೋಟೋ ಸೆಲೆಕ್ಟ್ ಮಾಡಿದೆ, ಕ್ಲಿಕ್ ಆನ್ ಸಬ್ಮಿಟ್. ಸಬ್ಮಿಟ್ ಆಗ ಮೆಸೇಜ್ ಸೆಂಟ್ ಅಂತ ತೋರಿಸ್ತೀನಿ. ಮೆಸೇಜ್ ಸೆಂಟ್ ಅಂತ ತಕ್ಷಣ ಇಲ್ಲಿ ಲಾಗೌಟ್ ಮಾಡಿ. ಇದು ರಾಹುಲ್ ಎನ್ನಾಗ ಲಾಗಿನ್ ಆಗಿದ್ವಿ, ಈಗ ರಾಹುಲ್ಗೆ ಲಾಗಿನ್ ಆಗ್ತೀನಿ. RAHUL@gmail.com ರಾಹುಲ್ ಪಾಸ್ವರ್ಡ್ ಲಾಗಿನ್ನಾಗ ಫ್ರೆಂಡ್ಸ್ ಲಿಸ್ಟಿಗೆ ಹೋಗು. ಫ್ರೆಂಡ್ ಲಿಸ್ಟ್ನಾಗ ನಿನ್ನ ಫ್ರೆಂಡ್ ಹೆಸರು ತೋರ್ಸೋಣ, ವ್ಯೂ ಚಾಟ್ ಅಂತ ತೋರಿಸು. ಅವ ಕಾಸಿಗೆ ಫೋಟೋ ಕಾಣಿಸುತ್ತೆ. ಆ ಫೋಟೋನಾಗ ನಾ ಅದು ಏನು ಮೆಸೇಜ್ ಟೈಪ್ ಮಾಡಿದ್ದ ಕಾಣಿಸ್ಲಿಕ್ಕೆ ಅದು ಯಾವುದೋ ಮೊದ್ಲಿನ ಬೇರೆ ಟೆಕ್ಸ್ಟ್ ಅದು. ಬಟ್ ಫೋಟೋ ಒಳಗೆ ಎಲ್ಲರ ಕಾಣಿಸ್ತಿರ್ತಾನೆ. ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡಿ ತೋರಿಸಂದ್ರೆ ದೊಡ್ಡದು ಮಾಡಿ ತೋರಿಸ. ಎಲ್ಲರ ಹಾಯ್ ಹೌ ಆರ್ ಯು ಅಂತಿಂದ ಯಾವಾಗ ನಾ ಇಲ್ಲಿ ಇದನ್ನ ವ್ಯೂ ಮೆಸೇಜ್ ಅಂತ ಕೊಡ್ತೀನಿ. ಅಲ್ಲಿ ಎನ್ಕ್ರಿಪ್ಟ್, ಅಲ್ಲಿ ಏನು ಡೇಟಾ ಇತ್ತು ಆ ಡೇಟಾ ಅವ ಎನ್ಕ್ರಿಪ್ಟ್ ಮಾಡಿ ಫೋಟೋ ಒಳಗೆ ಹಾಕಿ ಕಳ್ಸ. ಈಗ ಬೇರೆ ಯಾರೇ ಯೂಸರ್ ನೋಡಿದ್ನಂದ್ರೆ ಅವ ಇದು ಸಪೋಸ್ ಹ್ಯಾಕ್ ಮಾಡಿದ ಸಿಸ್ಟಮ್, ಅವನಿಗೆ ಏನಂತಂದ್ರೆ ಅದು ಪ್ರಾಜೆಕ್ಟ್ ಫೋಲ್ಡರ್ನಾಗ ಇಲ್ಲಿ ಮೀಡಿಯಾ ಅಂತ ಒಂದು ಫೋಲ್ಡರ್ ಅದ, ಇಲ್ಲಿ ಅಪ್ಲೋಡ್ ಆಗಿದ್ದ ಎಲ್ಲ ಇನ್ಫಾರ್ಮೇಶನ್ ಇರ್ತಾವ. ಅವ ಇದು ಫೋಟೋ ನೋಡ್ತಾನೆ. ಈ ಫೋಟೋ ಒಳಗೆ ಎಲ್ಲೂ ಅವನಿಗೆ ಏನು ಡೇಟಾ ಕಾಣಿಸಲ್ಲ. ಡೇಟಾ ಯಾವಾಗ ಕಾಣಿಸ್ತದ ಅಂತಂದ್ರೆ ಆ ಫೋಟೋ ಅವನ ಬಲ್ಲಿ ಇರ್ತದ, ಅವ ಅಷ್ಟೇ ನೋಡ್ಬೋದು. ಇದು ಹ್ಯಾಕ್ ಮಾಡಿದ್ರು ಅಂದ್ರೆ ಇದು ತೋರಿಸಿದ್ರಾಗ ಏನು ಫೋಟೋ ಕಾಣಿಸ ಅಂತ ಗೊತ್ತ. ಬಟ್ ಇದ್ರಾಗ ಇರುವಂತ ಟೆಕ್ಸ್ಟ್ ಬೇಕು ಅಂತಂದ್ರೆ ಅವ ಲಾಗಿನ್ ಆಗ್ಬೇಕು, ನಿಂದು ಫ್ರೆಂಡ್ ಇರಬೇಕು, ಆ ವ್ಯೂ ಚಾಟ್ನಾಗ ಅದು ಇನ್ಫಾರ್ಮೇಶನ್ ನೋಡಿದ್ನಂದ್ರೆ ಅಷ್ಟೇ ಅದು ಮೆಸೇಜ್. ಈ ಮೆಥಡ್ ನಾವು ಇದ್ರಾಗ ಯೂಸ್ ಮಾಡ್ಕೊಂಡು ನಾವು ಡೇಟಾನ ಸೆಕ್ಯೂರ್ ಆಗಿ 1% ಅನದರ್ ಪರ್ಸನ್ ಮಾಡ್ತೀವಿ. ರನ್ ಮಾಡಿ ತೋರಿಸ್ಬೇಕು. ಫಸ್ಟ್ ಹೇಳ್ಬೇಕು ಎದಕ್ಕೆ ಬೇಕಿದು ಪ್ರಾಜೆಕ್ಟ್. ನನಗೆ